ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಇವತ್ತಿನ ವ್ಲಾಗ್ ಆಲ್ರೆಡಿ ತಮ್ಮನಲ್ಲಿ ನೋಡಿರ್ತೀರಾ. ನಾನು ಟೆಂಪಲ್ಗೆ ಹೋಗ್ತಾ ಇದ್ದೆ, ಅದಕ್ಕೋಸ್ಕರನೇ ವಿಡಿಯೋ ಮಾಡೋಣ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದೆ. ಸೊ ಇದು ನಮ್ಮದು ಗೇಟ್ ಹತ್ರ ಇದ್ದಿದ್ದು, ತುಂಬಾ ಚೆನ್ನಾಗಿತ್ತು ಫ್ಲವರು. ಅದಕ್ಕೋಸ್ಕರನೇ ವಿಡಿಯೋ ತೊಗೊಂಡೆ. ಅದು ರೆಡ್ ನನಗೆ ತುಂಬ ಇಷ್ಟ ಆಯಿತು, ಅದಕ್ಕೋಸ್ಕರನೇ ವಿಡಿಯೋ ತೊಗೊಂಡಿದ್ದು. ಸೊ ನಾನು ಮಾರ್ನಿಂಗು ಈ ಥರ ರಂಗೋಲಿ ಹಾಕ್ಕೊಂಡು ಎಲ್ಲ ಮಾಡ್ಕೊಂಡಿದ್ದೆ, ಪೂಜೆಗೆಲ್ಲ ರೆಡಿ ಮಾಡ್ಕೊಳೋದಕ್ಕೆ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರು, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನಾನು ಹಾಗೆ ಟೆಂಪಲ್ಗೆ ಹೋಗ್ತಾ ಇದ್ದೆ. ಪೂಜೆ ಮಾಡಿರೋದೆಲ್ಲ ಏನೂ ತೋರಿಸಿಲ್ಲ ನಾನು, ಯಾಕಂದರೆ ತುಂಬ ವೀಡಿಯೋದಲ್ಲಿ ನಾನು ಶೇರ್ ಮಾಡ್ಕೊಂಡಿದ್ದೀನಿ ನಾನು ಹೇಗೆ ಪೂಜೆ ಮಾಡ್ಕೊತೀನಿ ಏನು ಅಂತ ಅಂದ್ಬಿಟ್ಟು. ಅದಕ್ಕೋಸ್ಕರನೇ ಈ ವಿಡಿಯೋದಲ್ಲಿ ನಾನೇನು ಆ್ಯಡ್ ಮಾಡ್ಕೊಂಡಿಲ್ಲ. ಪೂಜೆ ಮಾಡಿರೋದೆಲ್ಲ ನಾನು ಯಾವ ಟೆಂಪಲ್ಗೆ ಹೋಗ್ತಾ ಇದ್ದೀನಿ ಏನು ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ, ಬನ್ನಿ ನೋಡೋಣ. ಸೊ ಇಲ್ಲಿ ಬೈಕ್ ಸ್ಟಾರ್ಟ್ ಮಾಡ್ತಾನೆ ಇವನು ನನ್ನನ್ನೇ ಹೇಳ್ಕೊಬರ್ತಾ ಇದ್ದ, ಬಾ 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 ಅಂತ ಅಂದ್ಬಿಟ್ಟು. ಯಾಕಂದರೆ ನಾನು ಇಲ್ದಿದ್ದ ಅವನು ಹೋಗಲ್ಲ ಎಲ್ಲೂ, ಅದಕ್ಕೋಸ್ಕರನೇ ಬಾ ಅಂತ ಅಂದ್ಬಿಟ್ಟು ಕರಿತಾ ಇದ್ದ. ಅವನಿಗೆ ಎಕ್ಕದ ಮೇಲೆ ನನ್ನನ್ನು ನೋಡ್ತಾ ಇದ್ದ, ನಾನು ಎಕ್ತೀನೋ ಇಲ್ಲೋ ಅಂತ ಅಂದ್ಬಿಟ್ಟು. ನನ್ನ ಚಾನಲಲ್ಲಿ ನೋಡ್ಬೋದು ನೀವು, ಬರೀ ಟೆಂಪಲ್ ಬಗ್ಗೆನೇ ವೀಡಿಯೋಸ್ ಇರೋದು. ಸೊ ಯಾಕೆಂದರೆ ನಾನು ಟೆಂಪಲ್ಗೆ ತುಂಬ ಹೋಗ್ತಾ ಇರ್ತೀನಿ, ಅದಕ್ಕೋಸ್ಕರನೇ ಟೆಂಪಲ್ ಬಗ್ಗೆನೇ ನಂದು ವೀಡಿಯೋ ಜಾಸ್ತಿ ಇರೋದು. ಸೊ ಹೋಗ್ತಾ ಇದ್ವಿ, ಇವನು ನೋಡ್ತಾ ಇದ್ದ ಏನು ಮಾಡ್ತಾ ಇರೋದು ಅಂತ ಅಂದ್ಬಿಟ್ಟು. ಸೊ ಕ್ಯಾಮ್ರಾ ಆನ್ ಮಾಡಿದರೆ ಸಾಕು, ಫುಲ್ಲು ಸ್ಮೈಲ್ ಮಾಡ್ತಾ ಇರ್ತಾನೆ ಅವನು. ಹಾಗಾಗಿ ನಾನು ಒಂದು ವೀಡಿಯೋ ತೊಗೊತಾ ಇದ್ದೆ. ನೋಡಿ ಹೇಗೆ ಸ್ಮೈಲ್ ಮಾಡ್ತಾ ಇರ್ತಾನೆ ಅಂತ ಅಂದ್ಬಿಟ್ಟು. ಗಾಳಿ ತುಂಬಾ ಬರ್ತಾಯಿತ್ತು. ಸೆಲ್ ಕರೆಕ್ಟಾಗಿ ಹಿಡ್ಕೋ ಅಂತ ಹೇಳ್ತಾಯಿದ್ರು, ಯಾಕಂದರೆ ತುಂಬಾ ಕಳ್ಳರಿದ್ದಾರೆ ನಮ್ಮ ಏರಿಯಾದಲ್ಲಿ. ಆ ಥರ ಹಿಡ್ಕೊಂಡು ಓಡಾಡ್ತಾಯಿದ್ರೆ ಹಾಗೇ ಎಸ್ಕೇಪ್ ಮಾಡಿಬಿಡ್ತಾರೆ ಸೆಲ್ನೆಲ್ಲ. ಸೊ ಅದಕ್ಕೋಸ್ಕರನೇ ಸೇಫಾಗಿ ಹಿಡ್ಕೊ ಅಂತ ಹೇಳ್ತಾಯಿದ್ರು. ಸೊ ಬಂದ್ವಿ ನಾವು ಇಲ್ಲಿ ಶನಿ ಮಹಾತ್ಮ ಟೆಂಪಲ್ಗೆ ಬಂದ್ವಿ ನಾವು. ಸೊ ನವಗ್ರಹ ಇತ್ತು, ಅದಕ್ಕೋಸ್ಕರನೇ ನವಗ್ರಹಗಳಿಗೆ ದೀಪ ಹಚ್ಚೋಣ ಅಂದ್ಬಿಟ್ಟು ಹಚ್ಕೊಳೋಣ ಅಂದ್ಬಿಟ್ಟು ನಾನು ದೀಪಗಳು ಅಲ್ಲೇ ತೊಗೊಂಡೆ. ನಾನು ಯಾವುದೇ ಟೆಂಪಲ್ಗೆ ಹೋದರೂ ನಾನು ಅಲ್ಲಿ ದೀಪಗಳನ್ನ ತೊಗೊಂಡು ಹಚ್ಕೊತೀನಿ, ಯಾಕಂದರೆ ನಾವು ಯಾವಾಗ ಬರ್ತೀವೋ ಏನೂ ಗೊತ್ತಿರಲ್ಲ. ಅದಕ್ಕೋಸ್ಕರನೇ ಬಂದಾಗೆಲ್ಲ ಹಚ್ಕೊತಾ ಇರ್ತೀನಿ ದೀಪನ. ನಾನು ಇಲ್ಲಿ 2 ತೊಗೊಂಡಿದ್ದು ದೀಪ, ಯಾಕಂದರೆ ನವಗ್ರಹಗಳ ಮುಂದೆ ಮಾತ್ರ ಇಡೋಣ ಅಂದ್ಬಿಟ್ಟು 2 ತೊಗೊಂಡು ಹಚ್ಕೊಂಡಿದ್ದೆ ನಾನು. ಹಾಗೆಯೇ ಹಚ್ಕೊಂಡಾದ್ಮೇಲೆ 5 ರೌಂಡ್ಸ್ ಮಾಡಿ ಒಳಗಡೆ ಹೋದೆ ನಾನು. ಒಳಗಡೆ ಹೋಗ್ತಾನೆ ತುಂಬಾ ಚೆನ್ನಾಗಿತ್ತು. ಸೊ ಮೋನಿಶ್ ಇರ್ತಾ ಇರಲಿಲ್ಲ, ಯಾಕಂದರೆ ಫುಲ್ಲು ಹೈವೇ ಇತ್ತು, ಹಾಗಾಗಿ ಹೈವೇ ಸೈಡೇ ಇದ್ದಿದ್ದು ಟೆಂಪಲ್ಲು. ಅದಕ್ಕೆ ಬೇಗ ಹೋಗೋಣ ಮುಗಿಸ್ಕೊಂಡು ಅಂತಂದ್ಬಿಟ್ಟು ಬಂದ್ವಿ. ಸೊ ತುಂಬ ಕಮ್ಮಿ ಜನನೇ ಇದ್ದು, ಬೇಗನೆ ಪೂಜೆ ಮಾಡಿಕೊಟ್ರು ನಮಗೇನೆ. ಪೂಜೆ ಮಾಡಿಕೊಂಡು ನೋಡಿ ತುಂಬಾ ಕಮ್ಮಿ ಜನ ಇದ್ದರು. ಸೊ ಅವ್ರು ರೌಂಡ್ಸ್ ಹೊಡಿತಾಯಿದ್ರು, ನಾನು ಕೂತ್ಕೊಂಡಿದ್ದೆ. ಅವ್ರು ರೌಂಡ್ಸ್ ಮಾಡಿ ಆದಮೇಲೆ ನಾನು ರೌಂಡ್ಸ್ ಮಾಡೋಣ ಅಂದ್ಬಿಟ್ಟು ಕೂತ್ಕೊಂಡಿದ್ದೆ. ಸೊ ಇವನೇ ಆನ್ ಮಾಡಿರೋದು, ನಾನು ನೋಡಿಲ್ಲ, ಮೋನಿಶ್ ಆನ್ ಮಾಡಿರೋದು ಇದು ವಿಡಿಯೋ. ಸೊ ನಾನು ಈಗ ನೋಡ್ತಾ ಇದ್ದೀನಿ ಅದನ್ನು. ಸೊ ಆ್ಯಡ್ ಮಾಡಿದ್ಮೇಲೆ ನೋಡ್ತಾ ಇದ್ದೀನಿ ಏನು ಅದು ಅಂದ್ಬಿಟ್ಟು. ಇದು ಒಂದು ಇರಲಿ ಅಂತ ಅಂದ್ಬಿಟ್ಟು ಆ್ಯಡ್ ಮಾಡಿದೆ. ಸೊ ಇದು ಉಯ್ಯಾಲೆ ಒಂದಿತ್ತು, ಹಾಗಾಗಿ ಉಯ್ಯಾಲೆನ ತೂಗ್ತಾ ಇದ್ದೆ ನಾನು. ನಾನು ತೂಗೋದು ನೋಡಿಬಿಟ್ಟು ಅವನೂ ತೂಗ್ತಾ ಇದ್ದ ಹಾಗೆಯೇ. ಸೊ ತಲೆ ತೆಗಲ್ತೈತೆ ಅಂತ ಅಂದ್ಬಿಟ್ಟು ಸೈಡಿಗೆ ಕರ್ಕೊಂಡೆ ಒಂದು ವಿಡಿಯೋ ತೊಗೊಂಡಿದ್ದೀನಿ ನೋಡಿ, ವಿಷ್ಣುದು ದೇವರು. ಸೊ ಇದು ಬಂದು ನರಸಿಂಹಸ್ವಾಮಿದು ವಿಡಿಯೋ ತೊಗೊಂಡಿದ್ದೀನಿ. ಸೊ ವಿಡಿಯೋ ತೊಗೋಬೋದೋ ಏನೋ ಗೊತ್ತಿರಲಿಲ್ಲ, ಹಾಗಾಗಿ ವಿಡಿಯೋ ತೊಗೊತಾ ಇದ್ದೆ. ಅವರೇ ಪೂಜೆ ಮಾಡ್ತಾಯಿದ್ದು ಅವರೇನೆ. ಸೊ ಇಲ್ಲಿ ಲೇಡೀಸ್ ಪೂಜೆ ಮಾಡ್ತಾಯಿದ್ರು, ಅದೊಂದು ವಿಶೇಷ ಅನಿಸ್ತು ನನಗೆ. ಲೇಡೀಸ್ ಪೂಜೆ ಮಾಡ್ತಾಯಿದ್ದು ಅದು ಶನಿ ಮಹಾತ್ಮಗೆ. ಹಾಗೆ ನಾವು ಬರೋಷ್ಟೊತ್ತಿಗೆ ಸಂಜೆ ಆಗೋಯ್ತು. ಹಾಗೆಯೇ ಸಂಜೆ ಟೈಮು ಎಷ್ಟು ಅಂದರೆ 6 ಆಯಿತು ಸಂಜೆ. ಬಂದ್ವಿ. ನಮ್ಮದು ಒಂದು ಚಿಕ್ಕದಾಗಿ ಒಂದು ಶಾಪ್ ಇದೆ, ಅದರಲ್ಲೇ ವೆಜಿಟೇಬಲ್ಸು ಹಾಗೆಯೇ ರೇಷನ್ನು ಎಲ್ಲ ಇಟ್ಕೊಂಡಿದ್ದೀವಿ. ಅದನ್ನು ಓಪನ್ ಮಾಡಬೇಕಾಗಿತ್ತು. ಸೊ ಹಾಗಾಗಿ ಬೇಗ ಬರೋಣ ಅಂದ್ಬಿಟ್ಟು ಬಂದ್ವಿ. ಇಲ್ಲಿ ಒಂದು ನೈಟು ವೀಡಿಯೋ ಸ್ಟಾರ್ಟ್ ಆಯಿತು. ಯಾಕೆ ಅಂತಂದರೆ ಮೋನಿಶು ಮೊಬೈಲ್ ನೋಡ್ತಾ ಇದ್ದ. ಸೊ ಮೊಬೈಲ್ ನೋಡ್ತಾ ಇದ್ದಾಗೆ ಅವನು ಒಂದು ಸಾಂಗ್ ಇಟ್ಕೊಂಡು ನೋಡ್ತಾ ಇದ್ದ. ಸಾಂಗ್ ಇಟ್ಕೊಂಡು ಅವನೇ ನೋಡ್ತಾ ಇದ್ದ. ನೋಡ್ತಾ ಸೊ ಯಾವುದೋ ಒಂದು ವೀಡಿಯೋ ಆನ್ ಮಾಡ್ದ. ಆ ವಿಡಿಯೋ ಆನ್ ಮಾಡ್ತಾನೆ ಫುಲ್ಲು ಕಿರ್ಚ್ಕೊಂಡು ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ. ಸೊ ಫುಲ್ಲು ಭಯ ಬಿದ್ದೋಗ್ದ. ಆಮೇಲೆ ನಾನು ಏನು ಅಂತ ನೋಡೋಣ ಅಂತಂದ್ಬಿಟ್ಟು ಓಪನ್ ಮಾಡಿದೆ. ಸೊ ಓಪನ್ ಮಾಡ್ತಾನೆ ಮ್ಯೂಸಿಕ್ ನೋಡ್ತಾನೆ, ಅದು ಬೊಂಬೆದು ಫುಲ್ಲು ವಿಕಾರವಾಗಿತ್ತು ಸ್ವಲ್ಪ. ಸೊ ಬೊಂಬೆದು ನೋಡ್ತಾನೆ ಫುಲ್ಲು ಭಯ ಬಿದ್ದುಬಿಟ್ಟಿದ್ದ. ಹಾಗಾಗಿ ಮಂತ್ರ ಹಾಕ್ಸೋಣ ಅಂತ ಅಂದ್ಬಿಟ್ಟು ನಮ್ಗೆ ಪರಿಚಯ ಇರೋ ಒಬ್ರಿಗೆ ಫೋನ್ ಮಾಡಿದ್ವಿ. ಅವರು ನಾನು ಟೆಂಪಲ್ ಹತ್ರ ಇದ್ದೀನಿ ಬನ್ನಿ ಅಂತ ಹೇಳಿದ್ರು, ಹಾಗಾಗಿ ಬಂದ್ವಿ. ಸೊ ಬಂದರೆ ಅಲ್ಲಿ ಅವರು ನೋಡ್ಬೋದು ನೀವು ಟೈಮ್ ಎಷ್ಟು ಅಂತ ಅಂದ್ಬಿಟ್ಟು. ಸೊ 9:30 ಆಗಿತ್ತು. ಸೊ ಬಂದ್ವಿ. ಇಲ್ಲಿ ಒಬ್ರಿಗೆ
ಗೋಸ್ಟ್ ದೆವ್ವ ಬಿಡಿಸ್ತಾಯಿದ್ರು. ಹಾಗೆಯೇ ಅದನ್ನು ಸುಮ್ಮನೆ ಒಂದು ಆ್ಯಡ್ ಮಾಡಿದೆ ಅಷ್ಟೇ. ನಮ್ಮ ಹಸ್ಬೆಂಡು ವೀಡಿಯೋ ಮಾಡಬೇಡ, ಅವ್ರಿಗೆ ಬೇಜಾರಾಗಲ್ವಾ ಅಂತ ಹೇಳ್ತಾಯಿದ್ರು. ಅದಕ್ಕೋಸ್ಕರನೇ ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೆ ಅಷ್ಟೇ ನಾನು. ಸೊ ಹಾಗಾಗಿ ಇದು ಟೆಂಪಲ್ಲು ಕಬ್ಬಾಳಮ್ಮ ಅಂತಂದ್ಬಿಟ್ಟು ಇದು ಟೆಂಪಲ್ಲು. ಸೊ ಇದು ನಾವು ಬರ್ತಾನೆ ಇರ್ತೀವಿ ಈ ಟೆಂಪಲ್ಗೆ, ಆದರೆ ವೀಡಿಯೋ ಮಾಡಿರಲಿಲ್ಲ ಅಷ್ಟೇ. ಇವತ್ತು ವೀಡಿಯೋ ಮಾಡಿಕೊಂಡೆ ನಾನು ಕಬ್ಬಾಳಮ್ಮ ಅಂದ್ಬಿಟ್ಟು. ಸೊ ಹಾಗಾಗಿ ಮಂತ್ರ ಹಾಕ್ಸ್ಕೊಂಡು ನಾನು ಬಂದೆ. ಸೊ ನೀವು ಹೊರಡಿ ಲೇಟ್ ಆಗುತ್ತೆ ಅಂತಂದರು. ಹಾಗಾಗಿ ನಾವು ಮನೆಗೆ ಬರೋಷ್ಟೊತ್ತಿಗೆ ಒಂದು 11 ಆಯಿತು, ನೀವು ನೋಡ್ಬೋದು. ಸೊ ಎಲ್ಲರೂ ಡೋರ್ ಎಲ್ಲ ಕ್ಲೋಸ್ ಮಾಡ್ಕೊಂಡು ಹೋಗ್ತಾಯಿದ್ರು. ಯಾವ ಶಾಪು ಓಪನ್ ಇರಲಿಲ್ಲ, ಅಷ್ಟು ಇದಾಗಿತ್ತು, ಟೈಮ್ ಆಗಿತ್ತು. ನಾವು ಹೋಗಿದ್ದೆ ಲೇಟಾಗಿ ಹೋದ್ವಿ. ಹಾಗೆಯೇ ಬರೋಷ್ಟೊತ್ತಿಗೆ ಲೇಟ್ ಆಯಿತು. ತುಂಬ ದೂರ ಏನಿರಲಿಲ್ಲ, 1 ಕಿಲೋಮೀಟ್ರ್ ಇತ್ತು ಅಷ್ಟೇ. ಹಾಗಾಗಿ ನಾವು ಅವರೇ ಮನೆ ಹತ್ರಕ್ಕೆ ಬರ್ತೀನಿ ಅಂತ ಹೇಳಿದ್ರು. ಬೇಡ ನಿಮಗೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ನಾವೇ ಬರ್ತೀವಿ ಅಂತಂದ್ಬಿಟ್ಟು ನಾವೇ ಅವ್ನ ಮೋನಿಷ್ನ ತೊಗೊಂಡು ಹೋಗಿದ್ವಿ. ಸೊ ನಾನು ಹೇಳೋದಿಷ್ಟೇ, ಯಾರಿಗೇ ಆದ್ರೂ ಪಾಪುಗಳಿಗೆ ಮೊಬೈಲ್ ಕೊಡಬೇಕು ಅನ್ನೋದಾದರೆ ಹುಷಾರಾಗಿ ನೋಡ್ಕೊಂಡು ಕೊಡಿ. ಯಾಕಂದರೆ ಅವ್ರು ಯಾವುದು ಓಪನ್ ಮಾಡಿ ನೋಡ್ತಾರೆ ಅನ್ನೋದು ನಮಗೆ ಗೊತ್ತಿರಲ್ಲ. ಹಾಗಾಗಿ ಅವನು ತುಂಬಾ ಸಾಂಗ್ ಇಕ್ಕೊಂಡು ನೋಡ್ತಾನಲ್ಲ ಅಂತ ಅಂದ್ಬಿಟ್ಟು ನಾನು ಮೊಬೈಲ್ ಕೊಟ್ಟಿರಲಿಲ್ಲ, ನನ್ನ ಹಸ್ಬೆಂಡ್ ಕೊಟ್ಟಿದ್ದು. ಮೊಬೈಲ್ ನೋಡ್ತಾ ಇದ್ದಾಗೆ ಆ ಥರ ಶಾಕ್ ಆಗಿಬಿಟ್ಟು ಫುಲ್ಲು ನಡ್ಗಕ್ಕೆ ಸ್ಟಾರ್ಟ್ ಆಗೋದ. ನನಗಂತೂ ತುಂಬಾ ಭಯ ಆಯಿತು. ಅದಕ್ಕೋಸ್ಕರನೇ ನೈಟು ಮತ್ತೆ ಅವನು ನಿದ್ದೆ ಹೋಗಲ್ಲ ಅಂತಂದ್ಬಿಟ್ಟು ಮಂತ್ರ ಹಾಕ್ಸ್ಕೊಬರೋಣ ಅಂದ್ಬಿಟ್ಟು ಹೋಗ್ಬಿಟ್ಟು ಮಂತ್ರ ಹಾಕ್ಸ್ಕೊಂಡು ಬಂದ್ವಿ. ಇದೇ ಆಂಜನೇಯ ಟೆಂಪಲ್ಲು. ಸೊ ಇದ್ರದ್ದು ವೀಡಿಯೋ ಹಾಕಿದ್ದೀನಿ, ಯಾರಾದರೂ ನೋಡಿಲ್ಲ ಅಂದರೆ ಒಂದ್ಸಲಿ ಹೋಗಿ ಚೆಕ್ ಮಾಡಿ. ಇದು ಇವತ್ತಿನ ವ್ಲಾಗ್. ಸೊ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆಯೇ ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾಯಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು ಫಾರ್ ವಾಚಿಂಗ್.